ಶ್ರೀ ಶ್ರೀ ವಿದ್ಯಾ ಕಣ್ವ ವಿರಾಜತೀರ್ಥರ ಚಾತುರ್ಮಾಸ್ಯ ಹರಿದು ಬಂದ ಭಕ್ತ ಸಾಗರ. ಹೊಸಪೇಟೆ ಸಮೀಪದ ಕಮಲಾಪುರ ಪಟ್ಟಣದ ಶ್ರೀ ವಿದ್ಯಾ ವಿರಾಜತೀರ್ಥರ ಮೂಲ ವೃಂದಾವನದ ಮಠದಲ್ಲಿ ಶುಕ್ಲ ಯಜುರ್ವೇದದ ಕಣ್ವ ಮಠದ ಪೀಠಾಧಿಕಾರಿಗಳಾದ ಪರಮ ಪೂಜ್ಯ ಶ್ರೀ ವಿದ್ಯಾ ಕಣ್ಣು ವಿರಾಜ ಮಹಾಸ್ವಾಮಿಗಳವರ ಚಾತುರ್ಮಾಸ್ಯ ಪ್ರಯುಕ್ತ ರವಿವಾರದಂದು ರಾಜ್ಯದ ನಾನಾ ಭಾಗಗಳಿಂದ ಅಪಾರ ಸಂಖ್ಯೆಯ ಭಕ್ತಾದಿಗಳು ಭಾಗವಹಿಸಿ ಪುನೀತರಾದರು. ಭಕ್ತರಿಂದ ಪಾದಪೂಜೆ, ಸಂಜಾತ ಪೂಜೆ ಸೇರಿದಂತೆ ಭಜನೆ, ವೇದ ಮಂತ್ರ, ಘೋಷವಾಕ್ಯದೊಂದಿಗೆ ಪೂಜ್ಯರಿಂದ ಸಂಸ್ಥಾನ ಪೂಜೆ ಹಾಗೂ ಭಕ್ತರಿಗೆ ತಪ್ತ ಮುದ್ರಧಾರಣೆ ಪೀಠಾಧಿಕಾರಿಗಳು ನೆರವೇರಿಸಿದರು. ಶುಕ್ಲ ಯಜುರ್ವೇದ ಕಣ್ವ ಪರಂಪರೆಯ ಬೆಳೆದು ಬಂದ ಬಗ್ಗೆ ಬಾರ್ದಲಿ ಗೋವಿಂದಾಚಾರ್ಯ ಮಾಹಿತಿಯನ್ನು ನೀಡಿದರು. ಪೀಠಾಧಿಕಾರಿಗಳಿಂದ ಆಶೀರ್ವಚನ, ಭಕ್ತರಿಗೆ ಫಲ ಮಂತ್ರಾಕ್ಷತೆ ವಿತರಣೆ ಜರುಗಿತು. ಸೇವಾ ಸಮಿತಿಯ ಮುಖ್ಯ ಅಧಿಕಾರಿಗಳಾದ ಲಕ್ಷ್ಮಣ್, ಸದಸ್ಯರಾದ ದಿಲೀಪ್, ನ್ಯಾಯವಾದಿ ಸತ್ಯನಾರಾಯಣ ಇತರರು ಉಪಸ್ಥಿತರಿದ್ದರು. वायु जीवोत्तम हरि सर्वोत्तम ಜ್ಞಾನ
ಒಂದು ನಿಮಿಷ ಕೂಡಿ. ಮುದ್ರಾಧಾರಣೆ ಮಾಡೋದಕ್ಕಿಂತ ಮುಂಚೆ ಮುದ್ರಾಧಾರಣೆ ಹೇಗ್ ಮಾಡ್ಕೊಳ್ಬೇಕು ಅಂತ ಹೇಳಿ ಆಚಾರ್ಯರು ಬಹಳ ತುಂಬಾ ಸೊಗಸಾಗಿ ಹೇಳಿದ್ರು. ನಾವು ಕಣ್ಣು ಮಠದವ್ರು ಯಾರು ಕೀಳಿರ್ಮೆ ಒಳಗಾಗ್ಬೇಕಾಗಿಲ್ಲ. ಯಾಕೆಂದ್ರೆ ಯಾವ ಧರ್ಮ ಎಲ್ಲರನ್ನೂ ಅಪ್ಪಿಕೊಳ್ಳುತ್ತದೆಯೋ ಅದೇ ನಿಜವಾದ ಧರ್ಮ, ಅದೇ ಕಣ್ವ ಧರ್ಮ. ಹೀಗಾಗಿ ನಾವು ಎಲ್ಲರನ್ನೂ ಅಪ್ಕೊಳ್ತೀವಿ, ಎಲ್ಲರಿಗೂ ನಾವು ರೆಡಿ ಇದ್ದೇವೆ. ಹೀಗಾಗಿ ನಮ್ಮ ಕಮಲಾಪುರ ಘಟಕ ಹೊಸಪೇಟೆ ಅವರು ನಾವು ಏನ್ ಯೋಚನೆ ಮಾಡಿದ್ವಿ, ಒಂದು ಸೂರಿನಡಿ ಕಣ್ವ ಶಾಖಿಗಳು, ಹೀಗೆ ಅತ್ಯಂತ ಯಶಸ್ವಿಯಾಗಿ ನಾವು ಸೇರಿದ್ದೇವೆ. ಎಲ್ಲರೂ ಕೂಡ ನಾವು ಪಾಲಿಸ್ತೀವಿ, ನಾವು ಯಾರು ಜಗಳಾಡಲ್ಲ, ಯಾರು ಗಡಿಬಿಡಿ ಮಾಡಲ್ಲ. ಹೀಗಾಗಿ ನಾವೆಲ್ಲರೂ ಕೂಡ ಮೊದಲನೇ ಲೈನ್ ನಲ್ಲಿ ಮಾತ್ರ ಎದ್ದು ಬಂದು ಉಳಿದವ್ರು ಕುತ್ಕೊಂಡ್ರೆ ದಯಮಾಡಿ ನಾವು ಪಾಲನೆ ಮಾಡ್ತೀವಿ. ನಾವೆಲ್ಲ ಅಧಿಕಾರ ನಡೆಸಿ ಗೊತ್ತು ಅಲ್ವಾ, ಕಣ್ವ ಶಾಖ ಅಂದ್ರೆ ಅಧಿಕಾರ ಮಾಡಿಯೇ ಗೊತ್ತು. ಇವತ್ತು ಕೂಡ ಹಾಗೆ ಇರ್ತೀವಿ. ಒಂದ್ಸರಿ ಗುರುಗಳು ಹೇಳ್ಯಾರಂದ್ರೆ ಅದು ಮುಗೀತು. ದಯಮಾಡಿ ಯಾರು ಗೊಂದಲಕ್ಕೆ ಒಳಗಾಗಬೇಡಿ. ಎಲ್ಲರಿಗೂ ಕೂಡ ವ್ಯವಸ್ಥೆ ಇದೆ. ಎಲ್ಲರೂ ಆನಂದವಾಗಿ ಮುದ್ರಾಧಾರಣೆ ಮಾಡಿಸ್ಕೊಂಡು ಇಲ್ಲಿಂದ ದಯಮಾಡಿ ಜಾಗವನ್ನ ಅವರಿಗೆ ವಿಶೇಷವಾಗಿ ಭಗವಂತನ ಅನುಗ್ರಹ. ಆ ಮುದ್ರೆ ಹಾಕುವಾಗ ಒಂದು ಮಂತ್ರವನ್ನು ಹೇಳ್ತಾರೆ, ಆ ಮಹಾಪಾತಕ ನಾಶನ ಅನ್ನೋದು. ನಾವೇನು ಪಾಪಗಳನ್ನ ಮಾಡಿದ್ದೀವಿ ಆ ಪಾಪಗಳನ್ನ ಕಳೆತಕ್ಕಂತ ಶಕ್ತಿ ಆ ಮುದ್ರಾಧಾರಣದಲ್ಲಿದೆ. ನಿತ್ಯದಲ್ಲಿ ಗೋಪಿಚಂದನ ಧಾರಣೆ, ದೇವ ಪೂಜೆಯಲ್ಲಿ ತಂತ್ರಸಾರೋಕ್ತವಾಗಿರ್ತಕ್ಕಂಥ ಪೂಜಾಕ್ರಮವನ್ನು ಅಳವಡಿಸಿದ್ರು. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇವತ್ತಿಗೂ ಕೂಡ ಆ ರೀತಿಯಾಗಿ ತಂತ್ರಸಾರೋಕ್ತವಾಗಿರ್ತಕ್ಕಂಥ ಪೂಜಾಕ್ರಮ ಇದೆ. 3 ಪೂಜಾಕ್ರಮಗಳಿದೆ. ವಿಶೇಷವಾಗಿ ತಂತ್ರಸಾರದಲ್ಲಿ ಯಾವುದೇ ಆಚರಣೆಗಳಿಲ್ಲ, ಆದರೆ ಮೊದಲಿನವರು ಆ ರೀತಿ ಇತ್ತು. ಈ ರಾಘವೇಂದ್ರ ಸ್ವಾಮಿಗಳವರು 300 ವರ್ಷಗಳಿಂದ ಇದ್ದಾಗ ನಮ್ಮ ಶುಕ್ಲಯಜುರ್ವೇದಗಳು ಭಾಗವತ ಸಂಪ್ರದಾಯದಲ್ಲಿರ್ತಕ್ಕಂಥವರು ಕೆಲವರು ರಾಯರ ಮಠಕ್ಕೆ ಹೋದರು. ಇನ್ನ 238 ವರ್ಷಗಳ ಹಿಂದೆ ದೇವದುರ್ಗ ತಾಲೂಕಿನಲ್ಲಿ ಐಪುರ ಅನ್ನುವಂಥದ್ದಿದೆ. ವ್ಯಾಸ ತತ್ವಜ್ಞರು, ಈ ಕಡೆಗೆ ವಿಷ್ಣು ತೀರ್ಥರು, ಆದವಾನೆಯಲ್ಲಿ ರಘುಪ್ರೇಮ ತೀರ್ಥರು ಅಂತಿದ್ರು. ಅವರ ಪ್ರಭಾವಕ್ಕೆ ಒಳಗಾಗಿ ಕೆಲವರೆಲ್ಲ ರಾಯರ ಮಠಕ್ಕೆ, ಉತ್ತರಾದ ಮಠಕ್ಕೆ ನಮ್ಮವರೆಲ್ಲ ಹೋದ್ರು. ಇವತ್ತಿಗೂ ಎಲ್ಲ ಈ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಷ್ಟು ಮಠಗಳಿದೆಯೋ ಎಲ್ಲಾ ಮಠಗಳಲ್ಲಿ ಅಡಿಗೆ ಮಾಡತಕ್ಕಂಥವ್ರು ಎಲ್ಲಾರು ಯಾರಿದ್ರೆ 90% ನಮ್ಮ ಕನ್ನಡದವರೇ. ಆಮೇಲೆ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಯಾವುದೇ ತಗೊಳ್ಳಿ, ರಾಯರ ಮಠದಲ್ಲಿ ತಗೊಳ್ಳಿ, ಎಲ್ಲ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲ ಹುದ್ದೆಗಳಲ್ಲಿ ನಮ್ಮವರೇ ಇರ್ತಾರೆ. ಈ ರೀತಿಯಾಗಿ ಈ ಒಂದು ವ್ಯಾಸ ತತ್ವಜ್ಞರು, ಮಾತೂರಿನ ವಿಷ್ಣು ತೀರ್ಥರು, ರಘುಪ್ರೇಮರ ತೀರ್ಥರ ಪ್ರಭಾವಕ್ಕೊಳಗಾಗಿ ಎಲ್ಲರೂ ರಾಯರ ಮಠಕ್ಕೆ ವಲಸೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದರು. ನಮ್ಮ ಜನರ ಸಂಖ್ಯೆ ಕಡಿಮೆ ಆಗ್ಲಿಕ್ಕೆ ಪ್ರಾರಂಭ ಆಯಿತು. ಅದಕ್ಕೆ ಏನು ಮಾಡಬೇಕು ಅಂತ ಆದ್ವಾನಿಯ ವಾಮನ ತೀರ್ಥರು ತಮ್ಮ ಶಿಷ್ಯನಾಗಿರ್ತಕ್ಕಂಥ ವೆಂಕಟೇಶಾಚಾರ್ಯನ ಕರೆದು ವಿಚಾರವನ್ನು ಮಾಡಿ, ಈ ರೀತಿಯಾಗಿ ಜನ ಅನ್ಯ ಮಠಗಳಿಗೆ ವಲಸೆ ಹೋಗ್ತಾ ಇದ್ದಾರೆ, ನಮ್ಮ ಜನರಿಗೆ ಒಂದು ಆಶ್ರಯ ಇಲ್ಲ, ಹಾಗಾಗಿ ಹೋಗ್ತಾ ಇದ್ದಾರೆ, ಇದಕ್ಕೆ ಏನು ಮಾಡಬೇಕು ಅಂದಾಗ ನಾವೊಂದು ಮಠವನ್ನು ಸ್ಥಾಪನೆ ಮಾಡೋಣ, ನಾವೊಂದು ಮಠವನ್ನು ಸ್ಥಾಪನೆ ಮಾಡಿಕೊಂಡು ನಮ್ಮ ಶಿಷ್ಯರನ್ನು ಉಳಿಸ್ಕೊಳ್ಳೋಣ ಅನ್ನುವಂಥ ವಿಚಾರವನ್ನ ಮೊದಲು ಆತ ತಲೆಯಲ್ಲಿ ಬಂದಿರತಕ್ಕಂಥದ್ದು ಆದವನೆಯ ವಾಮತೀರ್ಥರು ಆ ವಿಚಾರವನ್ನು ಮಾಡಿ ಉಡುಪಿಗೆ ಹೋಗಿ ದೀಕ್ಷೆಯನ್ನ ತಗೊಂಡು ಬಂದರು. ವೆಂಕಟೇಶಾಚಾರ್ಯ ತಮ್ಮ ಶಿಷ್ಯನನ್ನ ತಯಾರು ಮಾಡಿದರು. ವಾಮನ ತೀರ್ಥರಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥವರು ವೆಂಕಟೇಶಾಚಾರ್ಯ, ಸುರಪುರದ ವೆಂಕಟೇಶಾಚಾರ್ಯ ತಮ್ಮ ಶಿಷ್ಯನೇ, ಅವನನ್ನು ತಯಾರು ಮಾಡಿ ಅವನಿಗೆ ದೀಕ್ಷೆಯನ್ನು ಕೊಡಿಸಿ ಆ ನಂತರ ಮತ್ತೆ ಅವರಿಂದ ಆಶ್ರಮವನ್ನು ಸ್ವೀಕಾರ ಮಾಡಿರ್ತಕ್ಕಂಥ 38 ವರ್ಷಗಳ ಹಿಂದೆ ಕಣ್ವ ಮಠವನ್ನ ಸ್ಥಾಪನೆ ಮಾಡಿದರು. 238 ವರ್ಷಗಳ ಹಿಂದೆ ಮಾಧವ ತೀರ್ಥರು ಕಣ್ವ ಮಠವನ್ನ ಸ್ಥಾಪನೆ ಮಾಡಿದರು. ಕಣ್ವ ಮಠವನ್ನ ಯಾಕೆ ಸ್ಥಾಪನೆ ಮಾಡಿದರು ಅಂತ ಹೇಳಿದ್ರೆ ಆ ಸಂದರ್ಭ ಆಗಿತ್ತು. ಆಯಾ ಸಂದರ್ಭದಲ್ಲಿ ಮಹಾತ್ಮರು ಹುಟ್ಟಿ ಸಜ್ಜನರನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗಾಗ ಬರ್ತಾ ಇರ್ತಾರೆ. ಹಾಗಾಗಿ ಅವತ್ತಿನ ಸಂದರ್ಭದಲ್ಲಿ ಮಠ ಹುಟ್ಟು ಹಾಕಲಿಕ್ಕೆ ಕಾರಣ ಅನ್ನುವಂಥದ್ದು ಏನಿತ್ತು ಅಂದ್ರೆ, ಅದಕ್ಕಿಂತಲೂ ಸ್ವಲ್ಪ ಹಿನ್ನೆಲೆಯನ್ನು ತಿಳ್ಕೊಂಡ್ರೆ ನಮಗೆ ಮಠವನ್ನ ಹುಟ್ಟು ಹಾಕುವಂತ ಅವಶ್ಯಕತೆ ಏನಿತ್ತು ಮಾಧವ ತೀರ್ಥರಿಗೆ ಅಂತ ನಮಗೆ ಗೊತ್ತಾಗ್ತದೆ. 8ನೇ ಶತಮಾನದಲ್ಲಿ ಮಧ್ಯಪ್ರದೇಶದಲ್ಲಿ ವಾಸುದೇವ ಶರ್ಮ ಅನ್ನುವಂಥ ಒಬ್ಬ ವ್ಯಕ್ತಿ ಶುಕ್ಲ ಯಜುರ್ವೇದಿಯ ಕಣ್ವ ರಾಜ್ಯಭಾರವನ್ನ ಮಾಡ್ತಾ ಇದ್ದ. ಸುಮಾರು 13 ಜನ ರಾಜರಾಗಿ ಹೋಗಿದ್ದಾರೆ ಆ ಮನೆತನದಲ್ಲಿ, ಕಣ್ವ ಮನೆತನದಲ್ಲಿ.
ಅವರು ಅಲ್ಲಿ ಮಧ್ಯಪ್ರದೇಶದಲ್ಲಿ ಉಜಿರೆಯನ್ನ ರಾಜಧಾನಿಯನ್ನ ಮಾಡಿಕೊಂಡು ಈಗಿನ ನಾಸಿಕ, ಪಂಡ್ರಾಪುರ, ಈಗಿನ ಬನಶಂಕರಿ ಒಳಗೊಂಡು ಎಲ್ಲಿವರೆಗೆ ಶ್ರೀಶೈಲವರೆಗೆ ಅವರ ರಾಜ್ಯ ಇತ್ತು. ಅಷ್ಟು ದೊಡ್ಡ ರಾಜ್ಯವನ್ನ ಸಾಮಂತರ ರಾಜರನ್ನು ಇಟ್ಟುಕೊಂಡು ರಾಜ್ಯಭಾರವನ್ನ ಮಾಡ್ತಾ ಇದ್ದು ವಾಸುದೇವ ಶರ್ಮ ಅನ್ನುವಂತ ಒಬ್ಬ ಶುಕ್ಲೇಜರೇರಿಯ ಕಣ್ವ ಬ್ರಾಹ್ಮಣ ಮನೆತನದಲ್ಲಿರ್ತಕ್ಕಂಥ ಒಬ್ಬ ರಾಜ. ಅದನ್ನ ಮೂಲ ಪುರುಷ ವಾಸುದೇವ ಶರ್ಮ ಅನ್ನುವಂಥವ. ಆ ವಾಸುದೇವ ಶರ್ಮ ನಮ್ಮ ಜನರಿಗೆಲ್ಲರಿಗೂ ಹೋಬಳಿಗಳನ್ನ ಹಾಕಿಕೊಟ್ಟ, ಜಾಗೀರ್ಗಳನ್ನ ಹಾಕಿಕೊಟ್ಟ. ಜಾಗೀರ್ದಾರ್, ಮುಜಿಮ್ದಾರ್ ಅನ್ನುವಂಥವ್ರು ಇವತ್ತಿದ್ದಾರೆ, ದೊಡ್ಡ ದೊಡ್ಡ ಮನೆತನದವರು. ಆ ರಾಜರು ಹಾಕಿಕೊಟ್ಟಂತ ಎಲ್ಲ ಆಸ್ತಿ ನಮಗೆ, ಅವರೆಲ್ಲರಿಗೂ ಕೊಟ್ಟಿರ್ತಕ್ಕಂಥ ಆ ಆಸ್ತಿ. ಅದಕ್ಕೆ ಹೋಬಳಿಗಳನ್ನ ಮಾಡಿ ಅಲ್ಲಿ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ರು. ಇವತ್ತಿನ ನಾಸಿಕದಲ್ಲಿ ಇರ್ತಕ್ಕಂಥವ್ರು ಶುಕ್ಲಯಜುರ್ವೇದಿಗಳು, ಬನಶಂಕರಿಯಲ್ಲಿ ಇರ್ತಕ್ಕಂಥ ತ್ರ್ಯಂಬಕೇಶ್ವರದ ಅರ್ಚಕರು ದೇವಸ್ಥಾನದಲ್ಲಿ ಇರ್ತಕ್ಕಂಥವರು ಶುಕ್ಲಯಜುರ್ವೇದಿಗಳು, ಬನಶಂಕರಿಯಲ್ಲಿ ಇರ್ತಕ್ಕಂಥವರು. ಹಾಗೆ ತಿರುಪತಿಯವರೆಗೆ ಹೋದ್ರು ಕೂಡ ಎಲ್ಲ ಕಡೆಗೂ ಶುಕ್ಲಯಜುರ್ವೇದಿಗಳೇ ಅರ್ಚಕರನ್ನ ನೇಮಕ ಮಾಡಿ ಅಲ್ಲಲ್ಲಿ ವ್ಯವಸ್ಥೆಯನ್ನು ಮಾಡಿ ನಮ್ಮ ಜನರಿಗೆ ಆ ವ್ಯವಸ್ಥೆಯನ್ನು ಮಾಡಿದ್ರು. ವಿಶೇಷವಾಗಿ ಶುಕ್ಲಯಜುರ್ವೇದದಲ್ಲಿ ಎರಡು ಸಂಪ್ರದಾಯ ಇತ್ತು. ಒಂದು ಭಾಗವತ ಸಂಪ್ರದಾಯ,